विज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 37ನೇ ಶ್ಲೋಕ. ದ್ರವ್ಯಕ್ರಿಯಾ ಹೇತ್ವಯನೇಶ ಕರ್ತೃಭಿಃ ಮಾಯಾಗುಣೈರ್ವಸ್ತು ನಿರೀಕ್ಷಿತಾತ್ಮನೇ ತಥೈವ ತತ್ರಾತಿಶಯಾತ್ಮಬುದ್ಧಿಭಿಃ ನಿರಸ್ತಮಾಯಾ ಕೃತಯೇ ನಮೋ ನಮಃ. ಭೂದೇವಿ ವರಾಹರೂಪಿ ಭಗವಂತನನ್ನ ಉತ್ತರ ಕುರು ಖಂಡದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಬ್ರಹ್ಮ, ರುದ್ರ ಮೊದಲಾದಂತಹ ದೇವತೆಗಳು ಅದರಲ್ಲಿ ದ್ರವ್ಯೇಶನಾದಂತಹ ರುದ್ರ, ಕ್ರಿಯೇಶನಾದಂತಹ ಗರುಡ, ಕಾರಣ ಈಶನಾದಂತಹ ಬ್ರಹ್ಮ, ಅಯನ ಈಶನಾದಂತಹ ವಾಯು ಇವರೆಲ್ಲರೂ ಕೂಡ ಜಗತ್ತಿಗೆ ಸೃಷ್ಟಿಕರ್ತರು. ಆದರೆ ಅವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ನೀನೊಬ್ಬನೇ. ಸ್ವತಂತ್ರನಾದಂತಹ ನಿನ್ನ ಇಚ್ಛೆಗೆ ಅನುಗುಣವಾಗಿ ಆ ಎಲ್ಲ ಸೃಷ್ಟಿಕರ್ತರು ಕೂಡ ನಡ್ಕೊಳ್ತಾರೆ. ಅವರೆಲ್ಲ ಮಾಯಾಗುಣೈಹಿ ವಸ್ತು ನಿರೀಕ್ಷಿತಾತ್ಮನೇ. ಅವರೆಲ್ಲ ಮಾಯಾಗುಣವುಳ್ಳವರು. ಮಾಯಾ ನಿರ್ಮಿತವಾದ ಪ್ರಾಕೃತವಾದ ಶರೀರವುಳ್ಳವರು ಅವರೆಲ್ಲ. ಆದರೆ ನೀನು ಪ್ರಾಕೃತ ಶರೀರ ಇಲ್ಲ ನಿನಗೆ. ಅಂತಹ ನಿನ್ನ ಸ್ವರೂಪ ಶರೀರವನ್ನ ಅವರೆಲ್ಲರೂ ಕೂಡ ಯಥಾರ್ಥವಾಗಿ ಪ್ರತ್ಯಕ್ಷವಾಗಿ ಕಂಡುಕೊಳ್ತಾರೆ. ಯಾಕೆ ಅಂದರೆ ಅವರೆಲ್ಲರೂ ನಿನ್ನಲ್ಲೇ ಭಕ್ತಿಯಿಂದ ಗಾಢವಾಗಿ ನಿನ್ನಲ್ಲೇ ಮನಸ್ಸನ್ನ ಇಟ್ಟವರು. ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ ಇವರೆಲ್ಲ ಅವರಿಗೆಲ್ಲ ನೀನು
ದರ್ಶನವನ್ನು ಕೊಡ್ತಿದ್ದಿ. ಅವರೆಲ್ಲ ನಿನ್ನನ್ನು ಯಥಾರ್ಥವಾಗಿ ತಿಳ್ಕೊಂಡಿದ್ದಾರೆ. ಅಂತಹ ನಿನಗೆ ನಮಸ್ಕಾರ ಅಂತ ಇದ್ದಾಳೆ ಭೂದೇವಿ. ಈ ಶ್ಲೋಕದಲ್ಲಿಯೂ ಕೂಡ ಕೆಲವು ವಿಷಯಗಳನ್ನು ಹೇಳಬೇಕಾಗಿದೆ. ಮಾಯಾ ಗುಣೈಹಿ ಅಂತಿದೆ ಇಲ್ಲಿ. ಮಾಯಾಗುಣ ಅಂದರೆ ಏನು? ಮಾಯಾಗುಣ ಅಂತಂದ್ರೆ ಭಗವಂತನ ಇಚ್ಛೆಗೆ ಅಧೀನರಾದವರು ಅಂತ ಅರ್ಥ. ಭಗವಂತನ ಇಚ್ಛೆಗೆ ಅನುಸಾರವಾಗಿಯೇ ನಡೀತಕ್ಕಂಥವರು ಆ ಎಲ್ಲ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಆಮೇಲೆ ದ್ರವ್ಯ ಕ್ರಿಯಾ ಹೇ ತ್ವಯನೇಶ ಕರ್ತೃಭಿಹಿ ಅಂತಿದೆ. ಅವರು ದ್ರವ್ಯ ಕ್ರಿಯಾ ಹೇತು ಅಯನ ಈಶ ಕರ್ತೃಭಿಹಿ, ಕರ್ತೃಗಳಾದಂಥವರು ಆ ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರರು ಇವರೆಲ್ಲ. ಇವರು ದ್ರವ್ಯಕ್ರಿಯಾ ಹೇತ್ವಯನೇಶ ಕರ್ತೃಗಳು, ಮಾಯಾ ಗುಣವುಳ್ಳವರು ಅಂತ ಇಲ್ಲಿ ಹೇಳ್ತಾ ಇದೆ. ಏನು ಹಾಗಂದ್ರೆ ಅಂತಂದ್ರೆ ಇದಕ್ಕೆ ಬೇರೆ ವ್ಯಾಖ್ಯಾನಕಾರರು ಬೇರೆ ರೀತಿ ಅರ್ಥ ಮಾಡಿದ್ದಾರೆ. ನಿಜವಾದ ಅರ್ಥ ಮಾಯಾಗುಣ ಅನ್ನೋ ಶಬ್ದಕ್ಕೆ ಮಾಯಾ ಅಂದ್ರೆ ಭಗವಂತನ ಇಚ್ಛೆ ಅಂತ ಅರ್ಥ. ಆಮೇಲೆ ದ್ರವ್ಯ ಕ್ರಿಯಾ ಹೇ ತ್ವಯನೇಶ ಅಂತಂದ್ರೆ ದ್ರವ್ಯೇಶ, ಕ್ರಿಯೇಶ, ಕಾರಣೇಶ, ಅಯನೇಶ ಅಂತ. ಅದರಲ್ಲಿ ದ್ರವ್ಯೇಶ ರುದ್ರದೇವರು, ಕ್ರಿಯೇಶ ಗರುಡದೇವರು, ಕಾರಣೇಶ ಬ್ರಹ್ಮದೇವರು, ಅಯನೇಶ ವಾಯುದೇವರು. ಇದನ್ನ ಬ್ರಹ್ಮತರ್ಕದಲ್ಲಿ ನಾವು ನೋಡಬಹುದು. ಅದನ್ನ ನಮಗೆ ಮಧ್ವಾಚಾರ್ಯರು ತಿಳಿಸಿ ಈ ಶ್ಲೋಕದ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ದ್ರವ್ಯೇಶ ಶಂಕರ ಪ್ರೋಕ್ತಃ ಕ್ರಿಯೇಶೋ ಗರುಡ ಸ್ಮೃತಃ ಕಾರಣೇಶಸ್ತಥಾ ಬ್ರಹ್ಮ ವಾಯುರಾಧಾರಪಸ್ಮೃತಃ ಇತಿ ಬ್ರಹ್ಮತರ್ಕೆ ಅಂತ ಮಧ್ವಾಚಾರ್ಯರ ತಾತ್ಪರ್ಯ. ಬ್ರಹ್ಮತರ್ಕದ ಈ ಶ್ಲೋಕವನ್ನು ಉದಾಹರಿಸಿ ದ್ರವ್ಯಾಭಿಮಾನಿಯಾದವನು ಶಿವ, ಕರ್ಮೇಶ ಕರ್ಮಾಭಿಮಾನಿಯಾಗಿರ್ತಕ್ಕಂಥವನು ಗರುಡ, ಕಾರಣಾಭಿಮಾನಿಯಾದವನು ಬ್ರಹ್ಮ, ಆಧಾರ ಅಭಿಮಾನಿಯಾಗಿರ್ತಕ್ಕಂಥವನು ವಾಯು, ಅಯನೇಶ ಅಂದ್ರೆ ಹಾಗೆ. ಈ ರೀತಿ ಬ್ರಹ್ಮತರ್ಕದ ವಾಕ್ಯವನ್ನು ಉದಾಹರಿಸಿ ದ್ರವ್ಯೇಶ ಶಿವ, ಆಮೇಲೆ ಕ್ರಿಯೇಶ ಗರುಡ, ಕಾರಣೇಶ ಬ್ರಹ್ಮ, ಅಯನೇಶ ವಾಯು ಇವರೆಲ್ಲರೂ ಕೂಡ ಜಗತ್ತಿಗೆ ಸೃಷ್ಟಿಕರ್ತರಾಗಿದ್ದಾರೆ. ಅವರು ಅಸ್ವತಂತ್ರರಾಗಿದ್ದಾರೆ. ಸ್ವತಂತ್ರವಾಗಿ ನೀನೊಬ್ಬನೇ ಕರ್ತ. ಅವರೆಲ್ಲರೂ ಕೂಡ ಮಾಯಾಗುಣವುಳ್ಳವರು ಅಂತ. ಅಂದ್ರೆ ಮಾಯಾ ಅಂದ್ರೆ ಪ್ರಕೃತಿ. ಆ ಪ್ರಕೃತಿಯ ಗುಣ ಅವರಲ್ಲಿದೆ. ಪ್ರಕೃತಿಯಿಂದ ನಿರ್ಮಿತವಾದಂತಹ ಗುಣಗಳು, ಸತ್ವರಜಸ್ತು ಗುಣಗಳು, ಸತ್ವರಜಸ್ತಮೋ ಗುಣಗಳು ಉಳ್ಳವರವರು. ಆ ಮಾಯಾಗುಣ ಇಲ್ಲದೇ ಇರತಕ್ಕಂಥವನು ನೀನು. ನಿರಸ್ತ ಮಾಯಾಕೃತಯೇ ಅಂತಿದೆ. ಮಾಯಾಕೃತಿ ನಿನಗಿಲ್ಲ. ಅಂದ್ರೆ ದ್ರವ್ಯ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಶರೀರ ನಿನಗಿಲ್ಲ. ನೀನು ಅಪ್ರಾಕೃತ ಸ್ವರೂಪ. ಅಂತಹ ನಿನ್ನ ಆ ಸ್ವರೂಪವನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಆದರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಮಾಯಾ ಕಾರ್ಯಗಳಿಂದ ಅಂದ್ರೆ ದೇಹ, ಇಂದ್ರಿಯ, ವಿಷಯ ಮೊದಲಾದಂತಹ ಈ ಮಾಯಾ ಕಾರ್ಯಗಳಿಂದ ಮಾಯಿಕವಾದ ಶರೀರ ರಹಿತನಾದ ನಿನ್ನನ್ನ ವಿಚಾರದಿಂದ ತಿಳ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆದರೆ ಮಾಯಿಕ ಶರೀರಿ ಅನ್ನೋದು ಅದ್ವೈತ ಮತ. ಮಾಯಿಕ ಶರೀರ ರಹಿತ ಅಂತಂದು ಹೇಳಿ ಅವನನ್ನ ಸ್ತೋತ್ರ ಮಾಡೋದು ತಪ್ಪಾಗ್ತದೆ. ಅವರ ಮತದ ವಿರುದ್ಧ ಆಗ್ತದದು. ಮಾಯಿಕವಾದ ಶರೀರ ಇಲ್ಲದೆ ಇರೋವನು ನೀನು ಅಂತ ಸ್ತೋತ್ರ ಮಾಡಿಬಿಟ್ರೆ ಅವರ ಸಿದ್ಧಾಂತಕ್ಕೆ ಅದು ತಪ್ಪಾಗ್ತದೆ. ಅದ್ವೈತ ಮತಗಳ ಪ್ರಕಾರ
ಬ್ರಹ್ಮಜ್ಞಾನದಿಂದ ಎಲ್ಲ ಈ ಪ್ರಪಂಚ ಜ್ಞಾನ ಉಂಟಾಗ್ತದೆ ಅಂತ. ಪ್ರಕೃತದಲ್ಲಿ ಮಾಯಾ ಕಾರ್ಯವಾದಂತಹ ಈ ಪ್ರಪಂಚದ ಜ್ಞಾನದಿಂದ ಬ್ರಹ್ಮಜ್ಞಾನ ಅಂತ ಹೇಳಿ ಅವರು ತಿರುಗುಮುರುಗಾಗಿ ಹೇಳಿದ್ದಾರೆ. ಈಶಾವಾಸ್ಯ ಅಂತ ಹೇಳಿದಂತೆ ಜಗತ್ತಿನ ಜ್ಞಾನದಿಂದ ಬ್ರಹ್ಮ ಮರೆಯಾಗ್ತಾನೆ ಅಂತ ಈ ರೀತಿ ಅನ್ಬೇಕು. ಅದಕ್ಕೆ ವಿಪರೀತವಾಗಿ ಬ್ರಹ್ಮಜ್ಞಾನ ಉಂಟಾಗ್ತದೆ ಅಂತ ಹೇಳಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನ. ವೀರರಾಘವ ವ್ಯಾಖ್ಯಾನದಲ್ಲಿ ಸಕರ್ತೃಕೈಃ ಮಾಯಾಗುಣೈಃ ಸಹ ವಿವಿಚ್ಯ ವಸ್ತು ನಿರೀಕ್ಷಿತಾತ್ಮನೇ ಅಂತ. ವರಾಹ ನಿರೀಕ್ಷಿತಾತ್ಮನಾಗಿದ್ದಾನೆ ಅಂದರೆ ಜೀವಸಹಿತವಾದ ಪ್ರಕೃತಿ ಗುಣಗಳ ಜೊತೆಗೆ ಪರಮಾತ್ಮ ಬೇರೆಯಾಗಿ ತಿಳಿಯಲ್ಪಡ್ತಾನೆ ಅಂತ. ವಿವಿಚ್ಯ ಅಂತ ಅದನ್ನು ಸೇರಿಸ್ಕೊಂಡಿದ್ದಾರೆ. ಮಾಯಾಗುಣೈಹಿ ಸಹ ವಿವಿಚ್ಯ ಅಂತ. ಅಲ್ಲಿ ವಿವಿಚ್ಯ ಅನ್ನೋದು ಶ್ಲೋಕದಲ್ಲಿ ಇಲ್ಲ, ಅದನ್ನು ಸೇರಿಸ್ಕೊಂಡಿದ್ದಾರೆ. ವಸ್ತು ನಿರೀಕ್ಷಿತಾತ್ಮನೆ ಅಂತಿದೆ. ನಿರಸ್ತ ಮಾಯಾಕೃತೆಯೇ ವಸ್ತು ನಿರೀಕ್ಷಿತಾತ್ಮನೆ ಅಂತ ಅನ್ನೋದಕ್ಕೆ ವಸ್ತು ನಿರೀಕ್ಷಿತ ಅಂದರೆ ವಸ್ತುತ್ವೇನ ಘಟಪಟಾದಿ ವಸ್ತುಗಳಂತೆ ಒಂದು ವಸ್ತು ಅಂತ ಮಾತ್ರ ತಿಳಿಯಲ್ಪಡ್ತಾನೆ ಅಂತ ಈ ರೀತಿ ಹೇಳಿದ್ದಾರೆ. ಇದು ವರಾಹನ ಸ್ತೋತ್ರ ಮಾಡಿದ ಹಾಗಾಗೋದಿಲ್ಲ. ಎಲ್ಲ ವಸ್ತುಗಳಂತೆ ನೀನು ಕೂಡ ಒಂದು ವಸ್ತು ಅಂತಿಷ್ಟೇ ಹೇಳದಂಗಾಯ್ತು. ಗುಣಪೂರ್ಣತ್ವೇನ ಆ ಭಗವಂತನನ್ನ ತಿಳ್ಕೊಂಡ್ರೆ ಮಾತ್ರ ಅದು ಸ್ತೋತ್ರ ಆಗ್ತದೆ. ಎಲ್ಲ ಘಟಪಟಾದಿ ವಸ್ತುಗಳಂತೆ ನೀನು ಕೂಡ ಒಂದು ವಸ್ತು ಅಂತ ತಿಳಿಯಲ್ಪಡ್ತಿ ಅಂತ ಇಷ್ಟೇ ಹೇಳಿದ್ರೆ ಸ್ತೋತ್ರ ಹೇಗಾಗತ್ತೆ? ಆಮೇಲೆ ದ್ರವ್ಯಕ್ರಿಯಾ ಹೇತ್ವಯನೇಶ ಕರ್ತೃಭಿಹಿ ಅನ್ನೋದಕ್ಕೂ ಕೂಡ ಈ ಬ್ರಹ್ಮತರ್ಕದಲ್ಲಿ ಹೇಳಿದಂತೆ ಅವರು ಅರ್ಥವನ್ನ ಹೇಳಲಿಲ್ಲ. ಅವರೆಲ್ಲ ದ್ರವ್ಯಕ್ರಿಯಾ ಹೇತು ಅಯನ ಈಶಾ ಅನ್ನೋ ಶಬ್ದಗಳಿಗೆ ವಿಷಯ ಇಂದ್ರಿಯ ಅಂತಿಷ್ಟೇ ಈ ರೀತಿಯಾದ ಅರ್ಥಗಳನ್ನೇ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ಬ್ರಹ್ಮತರ್ಕಕ್ಕೆ ವಿರುದ್ಧವಾಗ್ತದೆ. ಅದಕ್ಕನುಗುಣವಾಗಿ ಅವರ ಅರ್ಥ ಹೇಳಲಿಲ್ಲ. ದ್ರವ್ಯ ಕ್ರಿಯಾ ಅನ್ನೋ ಶಬ್ದಗಳು ಕೂಡ ಬೇಕಾಗಿಲ್ಲ ಅವರ ಆ ರೀತಿಯ ಅರ್ಥವನ್ನ ಇಟ್ಟುಕೊಂಡಾಗ. ಹಾಗಾಗಿ ಇಷ್ಟೊಂದು ಅವರ ವ್ಯಾಖ್ಯಾನದಲ್ಲಿ ಕೊರತೆ ಇದೆ. ಇದು ಭೂದೇವಿ ಮಾಡ್ತಾ ಇರತಕ್ಕಂತಹ ಸ್ತೋತ್ರ. ಹಾಗಾಗಿ ಬ್ರಹ್ಮತರ್ಕದಲ್ಲಿ ಹೇಳಿದಂತೆ ಇವರೆಲ್ಲರೂ ಕೂಡ ದ್ರವ್ಯೇಶ, ಕ್ರಿಯೇಶ, ಕಾರಣೇಶ, ಅಯನೇಶ ಆದಂತಹ ರುದ್ರ, ಗರುಡ, ಬ್ರಹ್ಮ, ವಾಯು ಇವರೆಲ್ಲರೂ ಕೂಡ ಅಸ್ವತಂತ್ರರಾಗಿ ನಿನ್ನ ಇಚ್ಛೆಗೆ ಅನುಗುಣವಾಗಿ ವರ್ತನೆ ಮಾಡ್ತಕ್ಕಂಥವರು, ಮಾಯಾಗುಣವುಳ್ಳವರು ಅಂದರೆ ಪ್ರಕೃತಿಯ ಸತ್ವರಜಸ್ತಮ ಗುಣವುಳ್ಳಂತಹವರು. ಅವರು ನಿನ್ನನ್ನ ಅಂದರೆ ಮಾಯಾ ನಿರ್ಮಿತವಾದ ಶರೀರ ಇಲ್ಲದೇ ಇರತಕ್ಕಂತಹ ನಿನ್ನ ಸ್ವರೂಪವನ್ನು ಯಥಾರ್ಥವಾಗಿ ಪ್ರತ್ಯಕ್ಷ ಕಂಡುಕೊಂಡಿದ್ದಾರೆ. ಯಾಕೆ ಅಂದರೆ ತತ್ರ ಅತಿಶಯಾತ್ಮ ಬುದ್ಧಿಬಿಹಿ, ಅವರ ಬುದ್ಧಿ ಅತಿಶಯವಾಗಿ ನಿನ್ನಲ್ಲೇ ಇದೆ. ಅವರು ಯಾವಾಗಲೂ ನಿನ್ನನ್ನೇ ಗಾಢವಾಗಿ ಧ್ಯಾನ ಮಾಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅವರು ನಿನ್ನನ್ನ ಯಥಾರ್ಥವಾಗಿ ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ. ಅಂತಹ ನಿನಗೆ ನಮಸ್ಕಾರ ಅಂತ ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾಳೆ. ದ್ರವ್ಯಕ್ರಿಯಾ ಹೇತ್ವಯನೇಶ ಕರ್ತೃಭಿಃ ಮಾಯಾ ಗುಣೈರ್ವಸ್ತು ನಿರೀಕ್ಷಿತಾತ್ಮನೇ ತಥೈವ ತತ್ರಾತಿಶಯಾತ್ಮ ಬುದ್ಧಿಭಿಃ ನಿರಸ್ತ ಮಾಯಾ ಕೃತಯೇ ನಮೋ ನಮಃ. ಆಚಾರ್ಯ, ಇಲ್ಲಿ ದ್ರವ್ಯ ಕ್ರಿಯಾ ಅಂದ್ರೆ ಅದು ಏನು ಸ್ವಲ್ಪ ಅರ್ಥ ಆಯ್ತು, ಬಟ್ ಆದ್ರೆ ಅರ್ಥ ಕರೆಕ್ಟ್ ಅಂತಲಿಲ್ಲ. ದ್ರವ್ಯ ಅಂದ್ರೆ ಏನು? ಈ ನಾವು ಬಂದು ಈ ದ್ರವ್ಯ ಎಂಬುದು ಏನ್ ಹೇಳ್ತಾರೆ? ಪದಾರ್ಥಗಳು ದ್ರವ್ಯ, ಎಲ್ಲ ಘಟಾಪಟ ಮೊದಲಾದವುಗಳೆಲ್ಲ ದ್ರವ್ಯಗಳು. ಓಕೆ, ಇವೆಲ್ಲ ದ್ರವ್ಯ. ಇವುಗಳಿಗೆಲ್ಲ ಒಡೆಯ ರುದ್ರ. ಕ್ರಿಯಾ ಅಂತಂದ್ರೆ ನಾವು ಮಾಡ್ತಕ್ಕಂತಹ ಕರ್ಮಗಳು.
ಕ್ರಿಯೆಗಳು. ಆ ಕ್ರಿಯೆಗಳಿಗೆಲ್ಲ ಒಡೆಯ ಗರುಡ. ಒಂದು ಕ್ರಿಯೆ ನಡಿಬೇಕಾಗಿದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಆ ಕಾರಣಗಳಿಗೆಲ್ಲ ಒಡೆಯ ಬ್ರಹ್ಮ. ಮತ್ತೊಂದು ಆಧಾರ ಬೇಕಲ್ಲ. ಅಯನ ಅಂದ್ರೆ ಆಧಾರ ಅಂತ ಅರ್ಥ. ಅದಕ್ಕೊಂದು ಆಶ್ರಯ. ಆ ಆಶ್ರಯಗಳಿಗೆಲ್ಲ ಒಡೆಯ ವಾಯು ಅಂತ ಈ ರೀತಿ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಈಗ ನಾವು ಪಾಠ ಕೇಳ್ತಾರ, ಅದಕ್ಕೇನು ಅದು ಒಂದು ಕ್ರಿಯೆ ತಾನೆ, ಅದಕ್ಕೆ ಕಾರಣ ಬ್ರಹ್ಮ. ಬಟ್ ಅದಕ್ಕೇನು ಪಾಠ ನಡೆಯುವಿಕೆ ಅನ್ನೋದೊಂದು ಕ್ರಿಯೆ ಇದೆಲ್ಲ, ಆ ಕ್ರಿಯೆಗೆ ಒಡೆಯ ಗರುಡ. ಈ ಪಾಠ ನಡಿಲಿಕ್ಕೆ ಕಾರಣ ಬ್ರಹ್ಮ. ಈ ಪಾಠ ನಡಿಲಿಕ್ಕೆ ಒಂದು ಆಶ್ರಯ ವಾಯು. ಪಾಠ ನಡಿಲಿಕ್ಕೆ ದ್ರವ್ಯಗಳೇನಿದ್ದಾವೆ ಆ ದ್ರವ್ಯಗಳಿಗೆಲ್ಲ ಒಡೆಯ ರುದ್ರ. ಅದು ಅರ್ಥ ಆಯ್ತು. ಆಶ್ರಯ ಅಂದ್ರೆ ಪಾಠ ನಡೆಯಕ್ಕೆ ಆಶ್ರಯ ಅಂದ್ರೆ ನೀನು ಮನೇಲಿ ಕೂತು ಪಾಠ ಹೇಳ್ತಾರೆ ತಗೊಂಬೋಕ, ಅದು ಇಟ್ಕೊಳ್ಬಹುದು, ಅದನ್ನು ಇಟ್ಕೊಳ್ಬಹುದು. ಆಶ್ರಯಗಳು ಬೇಕಾದಷ್ಟಿದೆ. ಒಂದು ಕ್ರಿಯೆ ನಡಿಬೇಕಾಗಿದ್ರೆ ಅನೇಕ ಆಶ್ರಯಗಳು ಬೇಕದಕ್ಕೆ. ಈಗ ನೀವು ಆಶ್ರಯ ನಾವೆಲ್ಲ ಪಾಠ ಕೇಳ್ತಾರೆ ಹಂಗ ತಗೊಂಬೋಕ ನೀವು? ಹಾಗೂ ಇಟ್ಕೊಳ್ಬಹುದು. ಮತ್ತು ಆಧಾರ ಅಂತ ಇಟ್ಕೊಳ್ಬಹುದು. ಆಶ್ರಯ ನಾವು ಕೂತಿರೋ ಜಾಗ. ಯಾಕೆಂದ್ರೆ ವಾಯುರ ಆಧಾರಪಸ್ಮೃತಃ ಅಂತ ಬ್ರಹ್ಮತರ್ಕ. ಆಧಾರಕ್ಕೆ ಅಭಿಮಾನಿ ವಾಯು. ಒಂದು ಕರ್ಮ ನಡಿಬೇಕಾಗಿದ್ರೆ ಅದಕ್ಕೊಂದು ಆಧಾರ ಏನಿರ್ತದೆ, ಆಶ್ರಯ. ಅದಕ್ಕೆ ವಾಯು ಅಂತ ಅರ್ಥ. ಗುರುಗಳೇ, ರುದ್ರ ಜಾಗದಲ್ಲಿ ಶೇಷನು ಬರ್ತಾರೆ, ಅಲ್ಲಿ ಹಾಗೆ ಇಟ್ಕೊಡ್ಬೇಕಾ? ರುದ್ರ ಅಂತಿದೆ, ರುದ್ರನ ಹೇಳಿದ್ಮೇಲೆ ಶೇಷನ್ ಪ್ರತ್ಯೇಕ ಹೇಳಿಲ್ಲ ಅಷ್ಟೇ. ಅದಕ್ಕೆ ಕೇಳಿದ್ದು. ಕರೋತಿ ವಿಶ್ವಸ್ಥಿತಿ ಸಂಯಮೋದಯಂ ಯಸ್ಯೇಪ್ಸಿತಂ ನೇಕ್ಷಿತುಮೀಶತೆ ಗುಣೈಃ ಮಾಯಾ ಯಥಾಯೋ ಭ್ರಮತೆ ಯದಾಶ್ರಯಾ ಗ್ರಾವಣೋ ನಮಸ್ತೆ ಗುಣಕರ್ಮ ಸಾಕ್ಷಿಣೇ. ಭೂದೇವಿ ಸ್ತೋತ್ರವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾಳೆ ಈ ಶ್ಲೋಕದಲ್ಲಿ. ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ಲು ಇವರೆಲ್ಲರೂ ಕೂಡ ಬ್ರಹ್ಮ, ವಾಯು, ರುದ್ರ, ಗರುಡ ಮೊದಲಾದವರೆಲ್ಲ ಸೃಷ್ಟಿಕರ್ತರಾದರೂ ಕೂಡ ಅವರ್ಯಾರೂ ಸ್ವತಂತ್ರರಲ್ಲ. ಸ್ವತಂತ್ರನಾದವನು ನೀನೊಬ್ಬನೇ. ಅವರಿಗೆ ಈ ಜಗತ್ತನ್ನ ನಡೆಸುವ ಒಂದು ಸ್ವಾತಂತ್ರ್ಯ ಇಲ್ಲ, ಅಸ್ವತಂತ್ರರಾಗಿ ಅವರು ಮಾಡ್ತಾರೆ ಅಂತ ಹೇಳಿದರು. ಅವರು ಮಾತ್ರ ಅಲ್ಲ, ಸ್ವತಃ ಲಕ್ಷ್ಮೀದೇವಿಯೂ ಕೂಡ ಸ್ವತಂತ್ರಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಕೂಡ ಸ್ವತಂತ್ರಳಲ್ಲ. ಇವರೆಲ್ಲ ಮಾಯಾಗುಣವುಳ್ಳವರು ಅಂತ ಹಿಂದೆ ಹೇಳಿದರು. ಮಾಯಾಗುಣವುಳ್ಳವರು ಇವರೆಲ್ಲ. ಆ ಮಾಯೆಯನ್ನ ಮೀರಿದವನು ನೀನು. ಆ ಮಾಯಾ ಸ್ವರೂಪ ಅಂದ್ರೆ ಪ್ರಕೃತಿಯ ಬಂಧನ ನಿನಗಿಲ್ಲ, ಪ್ರಕೃತಿಯ ಗುಣದಿಂದ ನಿರ್ಮಿತವಾದ ಶರೀರ ನಿನಗಿಲ್ಲ ಅಂತ. ಅವರಿಗೆಲ್ಲ ಇದೆ ಅಂತ ಹೇಳಿದ್ಲು. ಈಗ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳು ಕೂಡ ಅಪ್ರಾಕೃತ ಶರೀರಳೆ. ಅವಳು ಕೂಡ ಪ್ರಕೃತಿಯನ್ನ ಮೀರಿ ನಿಂತವಳೆ, ಮಾಯಾಗುಣ ಇಲ್ಲದೆ ಇರ್ತಕ್ಕಂಥವಳೆ. ಆದರೂ ಅವಳು ಸ್ವತಂತ್ರಳಲ್ಲ. ಅವಳು ಕೂಡ ಈ ಇಡೀ ಜಗತ್ತಿನ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಎಲ್ಲವನ್ನೂ ಮಾಡ್ತಕ್ಕಂತಹ ಸಾಮರ್ಥ್ಯ ಅವಳಿಗಿದೆ. ವಿಶ್ವೋದಯ ಸ್ಥಿತಿ, ಸಂಯಮ, ಉದಯ, ಸ್ಥಿತಿ ಇದೆಲ್ಲವನ್ನೂ ಕೂಡ ಮಾಡ್ತಾಳೆ. ಇದನ್ನೆಲ್ಲವನ್ನೂ ಮಾಡುವ ಸಾಮರ್ಥ್ಯ ಅವಳಿಗಿದೆ. ಆದರೂ ಅವಳಿಗಿಚ್ಛೆ ಬಂದಂತೆ ಮಾಡೋದಿಲ್ಲ. ನಿನ್ನ ಇಚ್ಛಾನುಸಾರವಾಗಿಯೇ ಮಾಡ್ತಾಳೆ. ಅವಳು ನಿನ್ನ ಗುಣಗಳನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಅವಳ ಕೈಯಿಂದಲೂ ಸಾಧ್ಯ ಆಗೋದಿಲ್ಲ. ಎಲ್ಲರಿಗಿಂತ ಹೆಚ್ಚು ತಿಳ್ಕೊಂಡವಳು ಅವಳೇ.
ಅವಳಷ್ಟು ತಿಳ್ಕೊಂಡವ್ರು ಯಾರೂ ಇಲ್ಲ. ಆದರೂ ಪೂರ್ಣವಾಗಿ ಅವಳು ತಿಳ್ಕೊಂಡಿಲ್ಲ ನಿನ್ನನ್ನ. ಯಥಾ ಈಪ್ಸಿತಂ ನೇಕ್ಷಿತಂ ಈಶೆ ತೇ ಗುಣೈಹಿ. ಅವಳು ಪೂರ್ಣವಾಗಿ ನಿನ್ನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಅವಳ ಸಾಮರ್ಥ್ಯ ಸಾಧಾರಣವಾದ ಸಾಮರ್ಥ್ಯ ಅಲ್ಲ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶಿನಿಯಮಾವೃತಿ ಬಂಧ ಮೋಕ್ಷಾ. ಮಧ್ವಾಚಾರ್ಯರು ಲಕ್ಷ್ಮೀ ಸ್ತೋತ್ರವನ್ನ ದ್ವಾದಶ ಸ್ತೋತ್ರದಲ್ಲಿ ಮಾಡಿದ್ದಾರೆ. ವಿಶ್ವಸ್ಥಿತಿ ಪ್ರಳಯ, ಈ ವಿಶ್ವದ ಜಗತ್ತಿನ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಇದೆಲ್ಲವನ್ನೂ ಮಾಡುವ ಸಾಮರ್ಥ್ಯ ಅವಳಿಗಿದೆ. ಕೇವಲ ಒಂದು ಹುಬ್ಬುಗಂಟನ್ನ ಅಲುಗಾಡಿಸೋ ಮಾತ್ರದಿಂದಲೇ ಅದನ್ನೆಲ್ಲ ಮಾಡಿಬಿಡ್ತಾಳಂತೆ. ಅಷ್ಟು ಅನಾಯಾಸವಾಗಿ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಆ ಮಹಾಲಕ್ಷ್ಮೀ ದೇವಿಗೆ ಇದೆ. ಆದರೆ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಕೇವಲ ನಿನ್ನ ಅಧೀನಳಾಗಿ ಮಾಡ್ತಾಳೆ, ಸ್ವಾತಂತ್ರ್ಯ ಇಲ್ಲ ಅವಳಿಗೆ. ಇದೆಲ್ಲವನ್ನೂ ಮಾಡುವ ಸಾಮರ್ಥ್ಯ ಅವಳಿಗೆ ಕೊಟ್ಟದ್ದು ನೀನು ಅಂತ ಭೂದೇವಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಅದಕ್ಕೊಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾಳೆ. ಕಬ್ಬಿಣ ಇದೆ, ಅಯಸ್ಕಾಂತ ಇದೆ, ಮ್ಯಾಗ್ನೆಟ್. ಆ ಮ್ಯಾಗ್ನೆಟ್ ನಿಂದ ಕಬ್ಬಿಣ ಚಲಿಸ್ತದೆ. ಕಬ್ಬಿಣದಲ್ಲಿ ಕ್ರಿಯೆ ಹೇಗೆ ಬರ್ತದೆ ಅಂದ್ರೆ ಆ ಅಯಸ್ಕಾಂತದಿಂದ ಬರ್ತದೆ. ಆ ಅಯಸ್ಕಾಂತದಿಂದ ಕಬ್ಬಿಣ ತಿರುಗುವಂತೆ ಲಕ್ಷ್ಮೀದೇವಿಯು ಕೂಡ ನಿನ್ನ ಆಶ್ರಯದಲ್ಲೇ ಪ್ರವೃತ್ತಿ ಮಾಡ್ತಾ ಇದ್ದಾಳೆ. ಮಾಯಾ ಯಥಾ ಅಯೋ ಭ್ರಮತೆ ಯದಾಶ್ರಯ ಗ್ರಾವಣ ಅಂತ. ಆ ಲಕ್ಷ್ಮೀದೇವಿ, ಮಾಯಾ ಅಂದ್ರೆ ಪ್ರಕೃತಿ, ಲಕ್ಷ್ಮೀದೇವಿ ಅವಳು ನಿನ್ನನ್ನು ಆಶ್ರಯಿಸಿಕೊಂಡೇ ನಿನ್ನಲ್ಲೇ ಪ್ರವೃತ್ತಿ ಮಾಡ್ತಾ ಇದ್ದಾಳೆ. ಹೇಗೆ ಒಂದು ಅಯಸ್ಕಾಂತದಿಂದ ಕಬ್ಬಿಣ ಅಂತನ್ನೋದು ಚಲಿಸ್ತದೋ, ಸ್ವತಃ ಕಬ್ಬಿಣಕ್ಕೆ ಚಲನೆ ಇಲ್ಲ. ಅಯಸ್ಕಾಂತ ಪಕ್ಕದಲ್ಲಿತ್ತು ಅಂದ್ರೆ ಅದರ ಒಂದು ಪ್ರಭಾವದಿಂದ ಕಬ್ಬಿಣ ಚಲಿಸ್ತದೆ. ಹಾಗೆ ನಿನ್ನ ಒಂದು ಪ್ರಭಾವದಿಂದ, ನಿನ್ನ ಶಕ್ತಿಯಿಂದ ಅವಳು ಇಡೀ ಜಗತ್ತಿನ ಸ್ಥಿತಿ, ಸಂಯಮ, ಉದಯ ಮೊದಲಾದವುಗಳನ್ನೆಲ್ಲ ಮಾಡ್ತಾ ಇದ್ದಾಳೆ. ಅವಳಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಹೀಗೆ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಅವರೆಲ್ಲರೂ ಕೂಡ ಅವರೆಲ್ಲರ ಗುಣ ಕರ್ಮಗಳನ್ನ ನೀನು ಸಾಕ್ಷಾತ್ತಾಗಿ ನೋಡ್ತಾ ಇದ್ದಿ. ಗುಣಕರ್ಮ ಸಾಕ್ಷಿಣೇ. ಅವರ ಗುಣ ಕರ್ಮ ಮೊದಲಾದವುಗಳನ್ನೆಲ್ಲ ಸಾಕ್ಷಾತ್ತಾಗಿ ನೋಡುವ ನಿನಗೆ ನಮಸ್ಕಾರ ಅಂತ. ನಿನಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಇದೆಲ್ಲವನ್ನೂ ಕೂಡ ನೀನು ಮಾಡೋದು ಅವರ ಪ್ರಯೋಜನಕ್ಕೋಸ್ಕರ ಹೊರತು ನಿನ್ನ ಪ್ರಯೋಜನಕ್ಕೋಸ್ಕರ ಅಲ್ಲ. ನೇಪ್ಸಿತಂ ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ, ಸ್ವಪ್ರಯೋಜನಾರ್ಥಂ ಅನೀಪ್ಸಿತಂ. ನಿನಗೆ ನಿನ್ನ ಪ್ರಯೋಜನಕ್ಕೋಸ್ಕರ ಇದು ಅಲ್ಲ, ಈಪ್ಸಿತವಾದದ್ದಲ್ಲ. ನಿನಗೆ ಇದರಿಂದ ಏನೂ ಆಗಬೇಕಾಗಿಲ್ಲ, ಆದರೂ ನೀನು ಮಾಡ್ತಾ ಇದ್ದಿ. ಇದು ನಿನ್ನ ಸ್ವಭಾವ. ಅದಕ್ಕೆ ವೇದ ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ ಅಂತ. ಇದು ಋಗ್ವೇದದಲ್ಲಿ ಬರ್ತಕ್ಕಂತಹ ಒಂದು ಮಂತ್ರ. ದೇವಸ್ಯ ಏಷಃ ಸ್ವಭಾವ. ಅವನು ಇದನ್ನೆಲ್ಲ ಮಾಡೋದು ಅವನ ಸ್ವಭಾವ. ಅವನು ಆಪ್ತಕಾಮ, ಅವನಿಗೆ ಯಾವ ಸ್ಪೃಹ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ಯಾಕೆ? ಆಪ್ತಕಾಮನಾದ್ದರಿಂದ ಎಲ್ಲವನ್ನೂ ಪಡ್ಕೊಂಡಿದ್ದಾನೆ.
ಯಾವುದರ ಮೇಲೂ ಅಪೇಕ್ಷೆ ಇಲ್ಲ ಅವನಿಗೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನಮಪೇಕ್ಷ್ಯತು ಕುರುತೆ ಕೇವಲಾನಂದಾದ್ ಯಥಾ ಮತ್ತಸ್ಯ ನರ್ತನಂ. ಮತ್ತನಾದವನು ಕುಣಿತಾನೆ, ಹಾಡ್ತಾನೆ, ಅದಕ್ಕೇನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಆನಂದದಿಂದಲೇ ಕುಣಿದಾಡ್ತಾನೆ, ನರ್ತನ ಮಾಡ್ತಾನಲ್ಲ, ಆ ಥರ ಆನಂದೋದ್ರೇಕದಿಂದ ಭಗವಂತ ಈ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಅದರಿಂದ ಏನೂ ಅವನಿಗೆ ಪ್ರಯೋಜನ ಇಲ್ಲ. ಪೂರ್ಣಾನಂದಸ್ಯ ತಸ್ಯೇಹ ಪ್ರಯೋಜನಮತಿ ಕುತಃ. ಪೂರ್ಣ ಆನಂದನಾಗಿರ್ತಕ್ಕಂಥ ಭಗವಂತನಿಗೆ ಏನು ಪ್ರಯೋಜನ? ಏನೂ ಇಲ್ಲ. ಸದಾ ಪೂರ್ಣಾನಂದ ಅವನು. ಮುಕ್ತಾ ಅಪ್ಯಾಪ್ತಕಾಮಾಸ್ಯು ಕಿಮು ತಸ್ಯಾಖಿಲಾತ್ಮನಃ. ಮುಕ್ತರೇ ಆಪ್ತಕಾಮರಾಗಿದ್ದಾರೆ ಅಂದಮೇಲೆ ಇನ್ನು ಭಗವಂತನ ಬಗ್ಗೆ ಏನು ಹೇಳಬೇಕಾ ಅಂತ ವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಕ್ತರೇ ಆಪ್ತಕಾಮರು, ಎಲ್ಲವನ್ನೂ ಪಡ್ಕೊಂಡಿದ್ದಾರೆ. ಬೇಕಾದೆಲ್ಲವನ್ನೂ ಪಡ್ಕೊಂಡಂತಹ ಪರಿಪೂರ್ಣರು ಮುಕ್ತರು. ಹೀಗೆ ಮುಕ್ತರೇ ಆಪ್ತಕಾಮರಾಗಿರುವಾಗ ಅಖಿಲಾತ್ಮನಃ, ಸಕಲ ಜೀವಾಂತರ್ಯಾಮಿಯಾಗಿರ್ತಕ್ಕಂತಹ ಎಲ್ಲರಿಗೂ ನಿಯಾಮಕನಾದ, ಮುಕ್ತರಿಗೂ ನಿಯಾಮಕನಾದ ಈ ಭಗವಂತನ ಪೂರ್ಣಾನಂದತ್ವದ ಬಗ್ಗೆ ಏನು ಹೇಳಬೇಕು? ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದ ಅಪೇಕ್ಷೆಯೂ ಇಲ್ಲ. ಕೇವಲ ನಮಗೋಸ್ಕರ ಭಗವಂತ ಈ ಜಗತ್ತನ್ನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಅವನ ಇಚ್ಛೆಗನುಗುಣವಾಗಿ ಲಕ್ಷ್ಮೀದೇವಿ ಮಾಡ್ತಾಳೆ, ಅವಳು ಸ್ವತಂತ್ರಳಲ್ಲ ಅಂತ ಭೂದೇವಿ ವರಾಹರೂಪಿ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಕರೋತಿ ವಿಶ್ವಸ್ಥಿತಿ ಸಂಯಮೋದಯಂ ಯಥೇಪ್ಸಿತಂ ನೇಕ್ಷಿತುಮೀಶತೆ ಗುಣೈಃ ಮಾಯಾ ಯಥಾಯೋ ಭ್ರಮತೆ ಯದಾಶ್ರಯಾ ಗ್ರಾವಣೋ ನಮಸ್ತೆ ಗುಣಕರ್ಮ ಸಾಕ್ಷಿಣೇ. ಪ್ರಮಥ್ಯ ದೈತ್ಯಂ ಪ್ರತಿವಾರಣಂ ಮೃಧೆ ಯೋ ಮಾಂ ರಸಾಯ ಜಗದಾದಿಸೂಕರಃ ಕೃತ್ವಾಗ್ರದಂಷ್ಟ್ರೇ ನಿರಗಾದುದನ್ವತಃ ಕ್ರೀಡನ್ನಿವೇವಃ ಪ್ರಣತಾಸ್ಮಿತಂ ವಿಭುಂ ಇತಿ. ವರಾಹ ರೂಪಿಯಾದಂತಹ ನೀನು ಇಡೀ ಜಗತ್ತಿಗೆ ಕಾರಣನಾಗಿದ್ದಿ. ಅಂತಹ ನೀನು ನನ್ನನ್ನ, ಈಗ ತನ್ನ ರಕ್ಷಣೆಯನ್ನ ಮಾಡಿದ್ದನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾಳೆ. ನನ್ನನ್ನ ನಿನ್ನ ಆ ಕೋರೆದಾಡೆಗಳ ತುದಿಯಲ್ಲಿ ಇಟ್ಟುಕೊಂಡು ರಸಾತಳದಿಂದ ಮೇಲೆ ತಗೊಂಡು ಬಂದು ಅನಾಯಾಸವಾಗಿ ನನ್ನನ್ನು ರಕ್ಷಣೆ ಮಾಡಿದಿ ನೀನು. ಜಲಕ್ರೀಡೆ ಆಡ್ತಾ ಇರತಕ್ಕಂತಹ ಒಂದು ಆನೆ ಹೇಗೋ ಹಾಗೆ, ಒಂದು ಆನೆಗೆ ನೀರಿನಲ್ಲಿ ಆಟ ಆಡುವಾಗ ಎಷ್ಟು ಅನಾಯಾಸವಾಗಿ ಅದು ಆಟ ಆಡ್ತದೆ, ಖುಷಿಯಿಂದ, ಸಂತೋಷದಿಂದ. ಆ ರೀತಿ ಜಲಕ್ರೀಡೆ ಆಡುವ ಆನೆಯಂತೆ ಕ್ರೀಡನ್ನಿವ ಇಭಃ, ಇಭ ಅಂದ್ರೆ ಆನೆ, ಕ್ರೀಡನ್ನಿವ ಆನೆ ಆಟ ಆಡ್ತಾ ಹೇಗೆ ನೀರಿನಲ್ಲಿ ಜಲಕ್ರೀಡೆ ಆಡ್ತಾ ಇರ್ತದೋ ಅದರಂತೆ ಅಷ್ಟು ಅನಾಯಾಸವಾಗಿ ಆ ರಸಾತಳದಿಂದ, ಸಮುದ್ರದಿಂದ ನೀನು ಹೊರಗೆ ಬಂದಿ, ನನ್ನನ್ನ ಆ ಕೋರೆದಾಡ ಮೇಲೆ ಇಟ್ಟುಕೊಂಡು. ಆ ರೀತಿ ಜಗತ್ತನ್ನ ರಕ್ಷಣೆ ಮಾಡಿದವನು ನೀನು. ಆಮೇಲೆ ಯುದ್ಧದಲ್ಲಿ ಪ್ರತಿಸ್ಪರ್ಧಿಯಾದ ಒಂದು ಆನೆಯಂತೆ ಅವನು ಬಂದ, ಹಿರಣ್ಯಾಕ್ಷ ಎದುರಿಗೆ ಬಂದ. ನನ್ನನ್ನು ನೀನು ಕೋರೆದಾಡೆಗಳಿಂದ ಮೇಲೆ ತಗೊಂಡು ಬಂದು ಸಮುದ್ರದಿಂದ ಹೊರಗೆ ಬಂದದ್ದನ್ನು ನೋಡಿ ಸಹಿಸ್ಲಿಕ್ಕಾಗದೆ ದುಷ್ಟನಾದ ಆ ಹಿರಣ್ಯಾಕ್ಷ ದೈತ್ಯ ಅವನು ನಿನಗೆ ಯುದ್ಧ ಮಾಡಲಿಕ್ಕೆ ಬಂದ. ಅವನನ್ನು ಕೂಡ ಕೋರೆದಾಡೆಗಳಿಂದ ಸೀಳಿ ನಿಂತಿ ನೀನು. ಪ್ರಮಥ್ಯ ದೈತ್ಯಂ ಮೃಧೆ ಪ್ರತಿವಾರಣಂ ದೈತ್ಯಂ ಪ್ರಮಥ್ಯ. ಪ್ರತಿವಾರಣ ಅಂದ್ರೆ ಪ್ರತಿಸ್ಪರ್ಧಿಯಾಗಿ ಬಂದಂತಹ ಆನೆ. ಆ ಪ್ರತಿಸ್ಪರ್ಧಿಯಾಗಿ ಬಂದಂತಹ ಆನೆಯಂತೆ ಇರುವ ಎದುರಾಗಿ ಬಂದಂತಹ ಹಿರಣ್ಯಾಕ್ಷನನ್ನ
ಪ್ರಮಥ್ಯ, ನೀನು ಅವನನ್ನ ಅದೇ ಕೋರೆದಾಡೆಗಳಿಂದ ಸಂಹಾರ ಮಾಡಿದಿ. ಸಂಹಾರ ಮಾಡಿ ಕ್ರೀಡಿಸ್ತಾ ನಿಂತಹ ಪ್ರಭುವಾದ ಸ್ವಾಮಿಯಾದ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದ್ದಾಳೆ. ಅಂತಹ ಸೂಕರ ರೂಪಿಯಾದ ನಿನಗೆ, ವರಾಹ ರೂಪಿಯಾದಂತಹ ನಿನಗೆ ನಮಸ್ಕಾರ. ಪ್ರಮಥ್ಯ ದೈತ್ಯಂ ಪ್ರತಿವಾರಣಂ ಮೃಧೆ ಯೋಮಾಂ ರಸಾಯ ಜಗದಾದಿಸೂಕರಃ ಕೃತ್ವಾಗ್ರದಂಷ್ಟ್ರೇ ನಿರಗಾದುದನ್ವತಃ ಕ್ರೀಡನ್ನಿವೇಬಃ ಪ್ರಣತಾಸ್ಮಿತಂ ವಿಭುಂ. ಇತಿ ಅಂತ ಇದೆ. ಆ ಇತಿ ಅಂತ ಅನ್ನೋದನ್ನ ಮೊದಲು 34ನೇ ಗದ್ಯದಲ್ಲಿ ಇಮಾಂಚ ಪರಮಾಂ ಉಪನಿಷದಂ ಆವರ್ತಯತಿ ಅಂತ ಹೇಳಿದ್ದಾರೆ. ಏನದು ಅಂದ್ರೆ ಇತಿ ಆವರ್ತಯತಿ ಅಂತ ಅಲ್ಲಿಗಿಟ್ಕೊಳ್ಬೇಕು. ಈ ರೀತಿ ಸ್ತೋತ್ರ ಮಂತ್ರಗಳನ್ನು ಜಪ ಮಾಡ್ತಾಳೆ ಭೂದೇವಿ ಉತ್ತರ ಕುರುಖಂಡದಲ್ಲಿ ಅಂತ. ಹೀಗೆ 3, 4, 5 ಪದ್ಯಗಳಿದ್ದಾವೆ. ಭೂದೇವಿ ಮಾಡತಕ್ಕಂತಹ ಸ್ತೋತ್ರ ವರಾಹ ಸ್ತೋತ್ರ ಬಹಳ ಫಲ ಇದಕ್ಕಿದೆ. ಭೂದೇವಿ ವರಾಹನನ್ನ ಸ್ತೋತ್ರ ಮಾಡಿದ ಭಾಗ ಇದು. ಅಷ್ಟು ಪ್ರಸಿದ್ಧಿ ಇಲ್ಲ. ಇದನ್ನ ನಾವು ಪ್ರತಿನಿತ್ಯ ಪಾರಾಯಣವನ್ನ ಮಾಡಬೇಕಿದೆಲ್ಲ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕ್ರತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ಯೋ ನಿಷ್ವಿವಜಾತವೇದಸಂ ಮಥ್ನಂತಿ ಮಥ್ನಾ ಮನಸಾ ದಿದೃಕ್ಷವೋ ಗೂಢಂ ಕ್ರಿಯಾರ್ಥೈರ್ನಮಯೀರಿತಾತ್ಮನೆ ದ್ರವ್ಯಕ್ರಿಯಾ ಹೇತ್ವಯನೇಶ ಕರ್ತೃಭಿಃ ಮಾಯಾ ಗುಣೈರ್ವಸ್ತು ನಿರೀಕ್ಷಿತಾತ್ಮನೆ ತಥೈವ ತತ್ರಾತಿಶಯಾತ್ಮಬುದ್ಧಿಭಿಃ ನಿರಸ್ತಮಾಯಾ ಕೃತಯೇ ನಮೋ ನಮಃ. ಕರೋತಿ ವಿಶ್ವಸ್ಥಿತಿ ಸಂಯಮೋದಯಂ ಯಸ್ಯೇಪ್ಸಿತಂ ನೇಕ್ಷಿತುಮೀಶತೆ ಗುಣೈಃ ಮಾಯಾ ಯಥಾಯೋ ಭ್ರಮತೆ ಯದಾಶ್ರಯಾ ಗ್ರಾವಣೋ ನಮಸ್ತೆ ಗುಣಕರ್ಮ ಸಾಕ್ಷಿಣೆ. ಪ್ರಮಥ್ಯ ದೈತ್ಯಂ ಪ್ರತಿವಾರಣಂ ಮೃಧೆ ಯೋಮಾಂ ರಸಾಯ ಜಗದಾದಿಸೂಕರಃ ಕೃತ್ವಾಗ್ರದಂಷ್ಟ್ರೇ ನಿರಗಾದುದನ್ವತಃ ಕ್ರೀಡನ್ನಿವೇಭ ಪ್ರಣತಾಸ್ಮಿತಂ ವಿಭುಂ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಪಂಚಮಸ್ಕಂಧೆ ಅಷ್ಟಾದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಪಂಚಮಸ್ಕಂದದ 18 ಅಧ್ಯಾಯ ಮುಗಿತು. ಮುಂದೆ 19ನೇ ಅಧ್ಯಾಯವನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.